ಒಂದು ಕಾಲದಲ್ಲಿ ನಮ್ಮ ಟಿವಿ ಪರದೆಯ ಮೇಲೆ ಧಾರಾವಾಹಿಗಳ ಸರಳ ಕಥೆಗಳು ನಡೆಯುತ್ತಿದ್ದವು. ಪ್ರೀತಿ, ದುಃಖ ಮತ್ತು ಕುಟುಂಬದ ಬಂಧನಗಳ ಕಥೆಗಳು. ಆದರೆ ಈಗ ಆ ಸ್ಥಾನವನ್ನ ರಿಯಾಲಿಟಿ ಶೋಗಳ ಜಗಮಗದಾಟ ಆಕ್ರಮಿಸಿದೆ. ಬಿಗ್ ಬಾಸ್ ಕನ್ನಡದಲ್ಲಿ ಜಗಳಗಳ ರೋಚಕತೆ, ಸರಿಗಮಪದ ಭಾವನಾತ್ಮಕ ರಾಗ, ಡ್ಯಾನ್ಸ್ ಜೂನಿಯರ್ನಲ್ಲಿ ಮಕ್ಕಳ ಮುಗ್ಧ ನೃತ್ಯ, ಮಜಾ ಭಾರತದ ಹಾಸ್ಯದ ಒನಲು ಇವೆಲ್ಲ ನಮ್ಮ ಮನೆಯ ಒಂದು ಭಾಗವಾಗಿವೆ. ಈ ರಂಗಮಂಚ ರಂಗು ರಂಗು ಬಣ್ಣದಿಂದ ತುಂಬಿದೆ. ಆದರೆ ಈ ಝಗಮಗದಾಟದ ಹಿಂದೆ ಒಂದು ಮೌನ ಇದೆ. ಒತ್ತಡದಲ್ಲಿ ಒದ್ದಾಡುವ ಮನಸ್ಸುಗಳು, ಕಣ್ಣೀರಿನಲ್ಲಿ ಮುಳುಗುವ ಮಕ್ಕಳ ಮುಗ್ಧತೆ ಮತ್ತು ಒಂದು ದೊಡ್ಡ ಪ್ರಶ್ನೆ: ಈ ಮನರಂಜನೆಗಾಗಿ ನಾವು ಯಾರ ಜೀವನವನ್ನು ಬಲಿ ಕೊಡುತ್ತಿದ್ದೇವೆ? 2024ರ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ 65% ಜನರು ವಾರಕ್ಕೊಮ್ಮೆಯಾದರೂ ರಿಯಾಲಿಟಿ ಶೋಗಳನ್ನು ವೀಕ್ಷಿಸುತ್ತಾರೆ. ಆದರೆ ಈ ಶೋಗಳ ಹಿಂದಿನ ಸತ್ಯವನ್ನ ಎಷ್ಟು ಜನ ಗಮನಿಸುತ್ತಾರೆ? ಈ ಡಾಕ್ಯುಮೆಂಟರಿಯಲ್ಲಿ ನಾವು ಆ ರಂಗಮಂಚದ ತೆರೆ ಎತ್ತಿ ಜಗಮಗದಾಟದ ಹಿಂದಿನ ಕಣ್ಣೀರನ್ನ ಬೆಳಕಿಗೆ ತರುತ್ತೇವೆ. ಇದೊಂದು ಭಾವನಾತ್ಮಕ ಪಯಣ. ನಮ್ಮೊಂದಿಗೆ ಸೇರಿ ಈ ಕಥೆಯನ್ನ ಹೃದಯದಾಳದಿಂದ ಕೇಳಿ. ರಿಯಾಲಿಟಿ ಶೋಗಳ ಈ ರಂಗಮಂಚ ಒಂದು ಚತುರ ಆಟದ ಮೈದಾನ. ಪ್ರತಿ ದೃಶ್ಯವೂ TRP ಎಂಬ ಚಿನ್ನದ ಗುರಿಗಾಗಿ ರೂಪಿಸಲಾಗಿದೆ. ಮೊದಲ ತಂತ್ರವೇ ನಾಟಕೀಯತೆ. ಬಿಗ್ ಬಾಸ್ ಕನ್ನಡದಲ್ಲಿ ಸ್ಪರ್ಧಿಗಳ ನಡುವೆ ಜಗಳವನ್ನ ಉದ್ದೇಶಪೂರ್ವಕವಾಗಿ ಉರಿಸಲಾಗುತ್ತದೆ. ಒಬ್ಬರ ಮಾತು ಇನ್ನೊಬ್ಬರ ಹೃದಯವನ್ನ ಚುಚ್ಚುತ್ತದೆ ಮತ್ತು ಪ್ರೇಕ್ಷಕರು ಯಾರು ಸರಿ ಯಾರು ತಪ್ಪು ಎಂಬ ಕುತೂಹಲದಲ್ಲಿ ಕಾಯುತ್ತಾರೆ. ಆದರೆ ಈ ಜಗಳದ ಹಿಂದೆ ಒತ್ತಡದಲ್ಲಿ ಒಡೆಯುವ ಮನಸ್ಸುಗಳಿವೆ. ಒಂದು ಜೀವನದ ಗಾಯವನ್ನ ಕ್ಯಾಮರಾ ಮನರಂಜನೆಯಾಗಿ ತೋರುತ್ತದೆ. ಎರಡನೆಯ ತಂತ್ರ ಭಾವನಾತ್ಮಕ ಸಂಪರ್ಕ. ಸರಿಗಮಪದಲ್ಲಿ ಸ್ಪರ್ಧಿಯೊಬ್ಬ ನಾನು ಬಡತನದಿಂದ ಎದ್ದು ಬಂದಿದ್ದೇನೆ ಎಂದು ತನ್ನ ದುಃಖದ ಕಥೆಯನ್ನ ಹೇಳುತ್ತಾನೆ. ಆ ಕಣ್ಣೀರು ನಿಜವಾಗಿರಬಹುದು, ಆದರೆ ಅದನ್ನ ದೊಡ್ಡದಾಗಿ ತೋರಿಸಿ ಸಂಗೀತದ ಜೊತೆಗೆ ಪ್ರೇಕ್ಷಕರ ಹೃದಯವನ್ನ ಕರಗಿಸುವುದು ಒಂದು ತಂತ್ರ. 2023ರಲ್ಲಿ ಸರಿಗಮಪ ಸೀಸನ್ 19 ತನ್ನ ಭಾವನಾತ್ಮಕ ಕ್ಷಣಗಳಿಂದಾಗಿ 12.5 TRP ರೇಟಿಂಗ್ ಗಳಿಸಿತು. ಇದು ಒಂದು ಯಶಸ್ವಿ ತಂತ್ರದ ಸಾಕ್ಷಿ. ಮೂರನೆಯದು ಸೆಲೆಬ್ರಿಟಿ ಆಕರ್ಷಣೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡಕ್ಕೆ ಬಂದಾಗ ಒಂದು ಸೀಸನ್ಗೆ ಸರಾಸರಿ 15 ಲಕ್ಷ ವೀಕ್ಷಕರು ಹೆಚ್ಚುತ್ತಾರೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಆಗಮನದ ಹಿಂದೆ ಸ್ಪರ್ಧಿಗಳ ಒತ್ತಡ ಮರೆಯಾಗುತ್ತದೆ. ನಾಲ್ಕನೆಯ ತಂತ್ರ ಮಕ್ಕಳ ಮುಗ್ಧತೆಯ ಬಳಕೆ. ಡ್ಯಾನ್ಸ್ ಜೂನಿಯರ್ನಲ್ಲಿ 8 ರಿಂದ 12 ವರ್ಷದ ಮಕ್ಕಳ ಮೇಲೆ ಗೆಲುವಿನ ಒತ್ತಡ ಹೇರಲಾಗುತ್ತದೆ. ಒಂದು ಮಗು ತಪ್ಪು ಮಾಡಿ ಅಳುತ್ತದೆ, ಆ ಕಣ್ಣೀರು ರೇಟಿಂಗ್ಗೆ ಒಂದು ಉಡುಗೊರೆಯಾಗುತ್ತದೆ. 2022ರಲ್ಲಿ ಇಂತಹ ಶೋಗಳು ಕರ್ನಾಟಕದಲ್ಲಿ 10% ಹೆಚ್ಚುವರಿ ಜಾಹೀರಾತು ಆದಾಯ ಗಳಿಸಿದವು. ಆದರೆ ಆ ಮಕ್ಕಳ ಒತ್ತಡದ ಬೆಲೆ ಯಾರು ತೀರಿಸುತ್ತಾರೆ? ಐದನೆಯದು ಸಸ್ಪೆನ್ಸ್ ಮತ್ತು ಪ್ರೋಮೋ ತಂತ್ರ. ಯಾರು ಔಟ್ ಆಗುತ್ತಾರೆ ಎಂಬ ಪ್ರಶ್ನೆಯೊಂದಿಗೆ ಪ್ರೇಕ್ಷಕರನ್ನ ಕಾಯುವಂತೆ ಮಾಡುತ್ತಾರೆ. ಬಿಗ್ ಬಾಸ್ ಸೀಸನ್ 10ರ ಪ್ರೋಮೋಗಳು ಒಂದು ವಾರದಲ್ಲಿ 20 ಲಕ್ಷ ವೀಕ್ಷಣೆಗಳನ್ನು ಪಡೆದವು. ಆದರೆ ಈ ರಂಗು ಬಣ್ಣದ ಆಟದಲ್ಲಿ ಸತ್ಯ ಎಷ್ಟು ಉಳಿಯುತ್ತದೆ? ಈ ತಂತ್ರಗಳ ಹಿಂದೆ ಒಂದು ತರ್ಕ ಇದೆ: ಪ್ರೇಕ್ಷಕರ ಗಮನ ಸೆಳೆಯುವುದು. ಆದರೆ ಈ ಗಮನಕ್ಕಾಗಿ ಸ್ಪರ್ಧಿಗಳ ಜೀವನ, ಮಕ್ಕಳ ಬಾಲ್ಯ ಒತ್ತೆಯಾಗುತ್ತಿದೆ. ರಿಯಾಲಿಟಿ ಶೋಗಳ ಈ ರಂಗಮಂಚದಲ್ಲಿ ವಿವಾದಗಳು ಒಂದು ಅವಿಭಾಜ್ಯ ಭಾಗ. ಪ್ರತಿ ಘಟನೆಯ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 3ರಲ್ಲಿ ಹುಚ್ಚ ವೆಂಕಟ್ ರವಿ ಮೂರೂರು ಮೇಲೆ ದೈಹಿಕ ಹಲ್ಲೆ ನಡೆಸಿದಾಗ ಒಂದು ಮನಸ್ಸು ಒಡೆದು ಹೋಯಿತು. ಆತನನ್ನ ಹೊರಗೆ ಕಳಿಸಿದರೂ ಆತನ ಆರೋಪಗಳು, ಬಂಧನ ಇವೆಲ್ಲ ಶೋಗೆ ರೇಟಿಂಗ್ ತಂದಿತು. ಆ ಸೀಸನ್ನ TRP 14.2ಕ್ಕೆ ಏರಿತು. ಆದರೆ ಆ ರೇಟಿಂಗ್ಗೆ ಒಡೆದು ಹೋದ ಜೀವನದ ಬೆಲೆ ಯಾರು ತೀರಿಸುತ್ತಾರೆ? ಸೀಸನ್ 10ರಲ್ಲಿ ವರ್ತೂರು ಸಂತೋಷ್ ಟೈಗರ್ ಕ್ಲಾ ಪೆಂಡೆಂಟ್ಗಾಗಿ ಬಂಧನಕ್ಕೊಳಗಾದಾಗ ಒಂದು ಸಣ್ಣ ಆಭರಣ ಆತನ ಜೀವನವನ್ನೇ ಬೆಂಕಿಗೆ ತಳ್ಳಿ. ಈ ಘಟನೆಯಿಂದ ಶೋಗೆ 2 ಲಕ್ಷ ಹೊಸ ವೀಕ್ಷಕರು ಸೇರಿದರು ಎಂದು ಅಂದಾಜಿಸಲಾಗಿದೆ. ತಕದಿಮಿತಾ ಶೋನಲ್ಲಿ ಆಡಂ ಪಾಷಾ
ಲಿಂಗ ತಾರತಮ್ಯ ಎದುರಿಸಿದಾಗ ಆತನ ಮನಸ್ಸಿನ ಗಾಯವನ್ನ ಯಾರೂ ಗಮನಿಸಲಿಲ್ಲ. ಆದರೆ ಶೋ ಮುಂದುವರಿಯಿತು. ಆತನ ಹೊರನಡೆ ಶೋಗೆ ಸಾಮಾಜಿಕ ಜಾಲತಾಣದಲ್ಲಿ 50,000ಕ್ಕೂ ಹೆಚ್ಚು ಚರ್ಚೆಗಳನ್ನು ತಂದಿತು. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ನಲ್ಲಿ ಅಕ್ಷತಾ ಮಾನಸಿಕ ಕಿರುಕುಳ ಆರೋಪಿಸಿದಾಗ ಒಂದು ಹೆಣ್ಣು ಮಗಳ ದುಃಖ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದವರೆಗೆ ತಲುಪಿತು. ಈ ಘಟನೆಯಿಂದ ಶೋದ ರೇಟಿಂಗ್ 10%ಕ್ಕೆ ಏರಿತು. ಆದರೆ ಆ ಏರಿಕೆಗೆ ಒಂದು ಜೀವನದ ಗಾಯ ಬೆಲೆಯಾಯಿತು. ಸಂಯುಕ್ತ ಹೆಗಡೆ ಸೀಸನ್ 5ರಲ್ಲಿ ಸಮೀರ್ ಆಚಾರ್ಯ ಮೇಲೆ ಹಲ್ಲೆ ನಡೆಸಿದಾಗ ವೈಯಕ್ತಿಕ ಗಡಿಗಳ ಉಲ್ಲಂಘನೆ ಎಲ್ಲರ ಹೃದಯವನ್ನ ಕಾಡಿತು. ಆ ಘಟನೆಯ ಸಂಚಿಕೆ 13.8 TRP ಗಳಿಸಿತು. ಆದರೆ ಈ ವಿವಾದಗಳ ಜೊತೆಗೆ ಮಕ್ಕಳ ರಿಯಾಲಿಟಿ ಶೋಗಳ ಕತೆ ಇನ್ನಷ್ಟು ಒಡೆದು ಹೋಗುವಂತಿದೆ. ಡ್ಯಾನ್ಸ್ ಜೂನಿಯರ್ನಲ್ಲಿ ಮತ್ತು ಸರಿಗಮಪ ಲಿಟಲ್ ಚಾಂಪ್ಸ್ನಲ್ಲಿ 8 ರಿಂದ 12 ವರ್ಷದ ಮಕ್ಕಳ ಮೇಲೆ ಗೆಲುವಿನ ಒತ್ತಡ ಹೇರಲಾಗುತ್ತದೆ. ಒಂದು ಮಗು ತಪ್ಪು ಮಾಡಿ ವೇದಿಕೆಯ ಮೇಲೆ ಅಳುತ್ತದೆ. ಆ ಕಣ್ಣೀರು ರೇಟಿಂಗ್ಗೆ ಒಂದು ಉಡುಗೊರೆಯಾಗುತ್ತದೆ. 2023ರಲ್ಲಿ ಒಂದು ಅಧ್ಯಯನದ ಪ್ರಕಾರ ಇಂತಹ ಶೋಗಳಲ್ಲಿ ಭಾಗವಹಿಸುವ 40% ಮಕ್ಕಳು ತೀರ್ಪುಗಾರರ ಟೀಕೆಯಿಂದ ಮಾನಸಿಕ ಒತ್ತಡವನ್ನು ಎದುರಿಸುತ್ತಾರೆ. ತೀರ್ಪುಗಾರರ ಕಠಿಣ ಮಾತುಗಳು, ಪೋಷಕರ ಭರವಸೆ ಮತ್ತು ಗೆಲುವಿನ ಒತ್ತಡ ಇವೆಲ್ಲ ಆ ಮುಗ್ಧ ಮನಸ್ಸಿನ ಮೇಲೆ ಗಾಯ ಮಾಡುತ್ತವೆ. ಈ ವಿವಾದಗಳು ಮತ್ತು ಒತ್ತಡಗಳು ಒಂದು ತಾರ್ಕಿಕ ಪ್ರಶ್ನೆಯನ್ನು ಎತ್ತುತ್ತವೆ. ಈ ರಂಗಮಂಚದ ರೋಚಕತೆಗಾಗಿ ಒಡೆದು ಹೋದ ಜೀವನಗಳ ಬೆಲೆ ಯಾರು ತೀರಿಸುತ್ತಾರೆ? ಈ ರಂಗಮಂಚದ ಹಿಂದೆ ಒಂದು ದೊಡ್ಡ ನೈತಿಕ ದ್ವಂದ್ವ ಇದೆ. ಆದರೆ ಅದು ಈಗ ಮಕ್ಕಳ ಮುಗ್ಧತೆಯನ್ನು, ಸಮಾಜದ ಮೌಲ್ಯಗಳನ್ನು ಸೀಳುತ್ತಿದೆ. ಮೊದಲ ಸಮಸ್ಯೆ ಸ್ಪರ್ಧಿಗಳ ಮಾನಸಿಕ ಒತ್ತಡ. ಬಿಗ್ ಬಾಸ್ನಲ್ಲಿ ಜಗಳ ಉರಿಯುವಾಗ, ಪ್ಯಾಟೆ ಹುಡುಗಿರ್ನಲ್ಲಿ ಒತ್ತಡ ಹೇರಿದಾಗ ಒಂದು ಮನಸ್ಸು ಒಡೆಯುತ್ತದೆ. ಮಕ್ಕಳ ಶೋಗಳಲ್ಲಿ ಈ ಒತ್ತಡ ಇನ್ನಷ್ಟು ಗಾಢವಾಗುತ್ತದೆ. ಒಂದು ಮಗು ತನ್ನ ತಪ್ಪಿಗೆ ಅಳುತ್ತದೆ, ಆದರೆ ಕ್ಯಾಮ್ರಾ ಅದನ್ನು ರೇಟಿಂಗ್ಗೆ ದಾಖಲಿಸುತ್ತದೆ. 2024ರಲ್ಲಿ ಒಂದು ವರದಿಯ ಪ್ರಕಾರ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವ 30% ಸ್ಪರ್ಧಿಗಳು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಎರಡನೆಯದು ನೈಜತೆಯ ಕೊರತೆ. ರಿಯಾಲಿಟಿ ಎಂದು ಹೇಳಿಕೊಂಡರೂ 20% ದೃಶ್ಯಗಳು ಸ್ಕ್ರಿಪ್ಟೆಡ್ ಎಂದು ಒಳಗಿನ ಮೂಲಗಳು ಸೂಚಿಸುತ್ತವೆ. ಇದು ಪ್ರೇಕ್ಷಕರನ್ನ ಮೋಸಗೊಳಿಸಿದಂತೆ, ಮಕ್ಕಳ ಭಾವನೆಗಳನ್ನ ದುರ್ಬಳಕೆ ಮಾಡಿದಂತೆ. ಮೂರನೆಯದು ಗೌಪ್ಯತೆಯ ಉಲ್ಲಂಘನೆ. ಸಂಯುಕ್ತ ಹೆಗಡೆ ಘಟನೆಯಂತಹ ಸನ್ನಿವೇಶಗಳಲ್ಲಿ ಗಡಿಗಳು ಮೀರಿದಂತೆ ಮಕ್ಕಳ ಖಾಸಗಿ ಜೀವನದ ಕಥೆಗಳನ್ನು ದೊಡ್ಡದಾಗಿ ತೋರಿಸಿ ಅವರ ಮಾನವೀಯ ಗೌರವವನ್ನು ಕಸಿಯುತ್ತಾರೆ. ನಾಲ್ಕನೆಯದು ವಿವಾದಗಳ ಸೃಷ್ಟಿ. ಹುಚ್ಚ ವೆಂಕಟ್ ಘಟನೆಯಂತಹ ವಿವಾದಗಳು ರೇಟಿಂಗ್ ಆಗಿ ಉದ್ದೇಶಪೂರ್ವಕವಾಗಿ ರಚಿತವೆ ಎಂಬ ಶಂಕೆ ಇದೆ. ಇದು ಸಾಮಾಜಿಕ ಸಂವೇದನೆಗಳನ್ನು ಗಾಯಗೊಳಿಸುತ್ತದೆ. ಐದನೆಯದು ಸಮಾಜದ ಮೇಲಿನ ಪರಿಣಾಮ. ಜಗಳ ಮತ್ತು ಆಕ್ರಮಣಕಾರಿ ನಡವಳಿಕೆಯನ್ನು ಸಾಮಾನ್ಯವಾಗಿ ತೋರಿಸುವ ಈ ರಿಯಾಲಿಟಿ ಶೋಗಳು ಯುವ ಪೀಳಿಗೆಗೆ ತಪ್ಪು ಸಂದೇಶ ನೀಡುತ್ತವೆ. 2023ರ ಒಂದು ಸಮೀಕ್ಷೆಯ ಪ್ರಕಾರ 55% ಯುವಕರು ರಿಯಾಲಿಟಿ ಶೋಗಳ ಆಕ್ರಮಣಕಾರಿ ಧೋರಣೆಯನ್ನ ಸಾಮಾನ್ಯ ಜೀವನದಲ್ಲಿ ಅನುಕರಿಸುವ ಸಾಧ್ಯತೆ ಇದೆ ಎಂದು ತೋರಿಸಿದೆ. ಮಕ್ಕಳ ಮೇಲಿನ ಪರಿಣಾಮ ಇನ್ನಷ್ಟು ಗಂಭೀರ. ಒತ್ತಡದಿಂದ ಅವರ ಆತ್ಮವಿಶ್ವಾಸ ಕುಗ್ಗುತ್ತದೆ. ಸಾರ್ವಜನಿಕ ಟೀಕೆಯಿಂದ ಮಾನಸಿಕ ಆಘಾತ ಉಂಟಾಗುತ್ತದೆ ಮತ್ತು ಗೆಲುವಿನ ಒತ್ತಡ ಅವರ ಬಾಲ್ಯವನ್ನೇ ಕಸಿಯುತ್ತದೆ. ಒಂದು ಅಧ್ಯಯನದ ಪ್ರಕಾರ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವ 25% ಮಕ್ಕಳು ತಮ್ಮ ಸಾಮಾಜಿಕ ಸಂಬಂಧಗಳಲ್ಲಿ ತೊಂದರೆ ಎದುರಿಸುತ್ತಾರೆ. ಆರನೆಯದು ಆರ್ಥಿಕ ಶೋಷಣೆ. ವೋಟಿಂಗ್ ಆಗಿ ಪ್ರೇಕ್ಷಕರಿಂದ ಸಂಗ್ರಹಿಸಲಾದ ಹಣ. ಬಿಗ್ ಬಾಸ್ ಒಂದು ಸೀಸನ್ಗೆ ಸರಾಸರಿ 5 ಕೋಟಿ ರೂಪಾಯಿಗಳನ್ನು ಗಳಿಸುತ್ತದೆ ಎಂದು ಅಂದಾಜಿಸಲಾಗಿದೆ. ಆದರೆ ಫಲಿತಾಂಶ ಮೊದಲೇ ನಿರ್ಧರಿತವೇ ಎಂಬ ಶಂಕೆ ಇದೆ. ಕನ್ನಡ ಸಂಸ್ಕೃತಿಯ ಗೌರವವನ್ನು ಕಾಪಾಡಬೇಕಾದ ಈ ಶೋಗಳು ಮಕ್ಕಳ ಮುಗ್ಧತೆಯನ್ನು, ಸಮಾಜದ ಮೌಲ್ಯಗಳನ್ನು ಮರೆಮಾಚುತ್ತವೆ. ಈ ದ್ವಂದ್ವ ಒಂದು ತಾರ್ಕಿಕ ಪ್ರಶ್ನೆ ಎತ್ತುತ್ತದೆ. ಮನರಂಜನೆಯ ಈ ಆಟದಲ್ಲಿ ಗೆಲುವು ಯಾರದ್ದು ಮತ್ತು ಸೋಲು ಯಾರಿಗೆ? ಕನ್ನಡ ರಿಯಾಲಿಟಿ ಶೋಗಳ ಈ ರಂಗಮಂಚ ಒಂದು ಜಗಮಗಿಸುವ ಆಟ. ರಂಗು, ಬಣ್ಣದ ತಂತ್ರಗಳು, ವಿವಾದಗಳ ಜಂಜಾಟ ಮತ್ತು ನೈತಿಕತೆಯ ದ್ವಂದ್ವದಿಂದ ಕೂಡಿದೆ. ಆದರೆ ಈ ಜಗಮಗದಾಟದ ಹಿಂದೆ ಕಣ್ಣೀರಿನ ಕಥೆಗಳು, ಒಡೆದು ಹೋದ ಮನಸ್ಸುಗಳು, ಮಕ್ಕಳ ಮುಗ್ಧತೆಯ ಗಾಯಗಳು ಮತ್ತು ಸಮಾಜದ ಮೌಲ್ಯಗಳ ಸವೆತ ಇದೆ. ಈ ಶೋಗಳು ನಮಗೆ ರಂಜನೆ ನೀಡುತ್ತವೆ, ಆದರೆ ಈ ರಂಜನೆಗಾಗಿ ಸ್ಪರ್ಧಿಗಳ ಜೀವನ, ಮಕ್ಕಳ ಭವಿಷ್ಯ ಮತ್ತು ಪ್ರೇಕ್ಷಕರ ಭರವಸೆ ಬಲಿಯಾಗುತ್ತದೆ.
ಈ ರಂಗಮಂಚದ ತೆರೆ ಮುಕ್ತಾಯಗೊಳ್ಳುವಾಗ ಒಂದು ಜವಾಬ್ದಾರಿಯ ಕರೆ ಉಳಿಯುತ್ತದೆ. ನಾವು ಈ ಶೋಗಳನ್ನು ಕೇವಲ ಮನರಂಜನೆಗಾಗಿ ನೋಡುತ್ತೇವೆಯೇ, ಅಥವಾ ಈ ಜಗಮಗದಾಟದ ಹಿಂದಿನ ಕಣ್ಣೀರನ್ನು ತಡೆಯುವ, ಮಕ್ಕಳ ಭವಿಷ್ಯವನ್ನು ಕಾಪಾಡುವ ಜವಾಬ್ದಾರಿ ನಮ್ಮದೂ ಆಗಬೇಕು. ಈ ಆಟದಲ್ಲಿ ಗೆಲುವು ರೇಟಿಂಗ್ಗೆ ಸೀಮಿತವಾಗದೆ ನಮ್ಮ ಸಮಾಜದ ಮೌಲ್ಯಗಳಿಗೆ, ನಮ್ಮ ಮಕ್ಕಳ ಹೃದಯಗಳಿಗೆ ಸಿಗಬೇಕು. ಈ ಭಾವನಾತ್ಮಕ ಪಯಣದಲ್ಲಿ ನಮ್ಮೊಂದಿಗಿದ್ದಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋದ ನೋಡುಗರಾಗಿದ್ದಕ್ಕೆ ಧನ್ಯವಾದಗಳು. ಸಹೃದಯ ಸಂಸ್ಕೃತಿ ಈಗಿನ ಸಮಾಜದ ಬಹುಮುಖ್ಯ ಪರಂಪರೆಯಾಗಿದೆ. ಸಂಪ್ರದಾಯದ ಬೇರುಗಳಿಂದ ಆಧುನಿಕತೆಯ ಬೆರಗಿನವರೆಗೆ ಈ ಪರಂಪರೆ ಮುಂದುವರಿಯಲು ನಾವು ಒಗ್ಗೂಡಬೇಕು. ಚಂದಾದಾರರಾಗಿ ಒಟ್ಟಿಗೆ ಸಾಗೋಣ. ಪರಂಪರೆ ನಮ್ಮೆಲ್ಲರ ಹೆಮ್ಮೆಯ ಹಾದಿಯಾಗಲಿ. ನಮಸ್ಕಾರ.